ಈ ಒಂದು ನಾಟಿ ಕೋಳಿ ಸಾಕೋದ್ರಿಂದ ಮೂರ್ ತರದ ಬೆನಿಫಿಟ್ ಬರ್ತದೆ ಅಣ್ಣ. ಅದು ಮಾಂಸದಿಂದ ಆದಾಯ ಬರುತ್ತೆ, ಒಂದು ಮೊಟ್ಟೆಯಿಂದನೂ ಆದಾಯ ಬರುತ್ತೆ, ಒಂದು ಗೊಬ್ಬರದಿಂದನೂ ಆದಾಯ ಬರುತ್ತೆ. ನಾಟಿ ಕೋಳಿ ಅಂದ್ರೆ ATM ಮಷಿನ್ ಇದ್ದಂಗಣ ಇದು ಆಲ್ ಟೈಮ್ ಮನಿ ಅಣ್ಣ. ಇದೆ ಸಫಿಶಿಯಂಟ್ ಆಗಿ ಗಾಳಿ ಬೆಳಕು ಬರೋ ತರ ಒಂದು ಶೆಡ್ ಇದ್ರೆ ಸಾಕ್ಷಣ. ಇದನ್ನ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು ಅಣ್ಣ. ಆಚೆ ಕಡೆನೂ ಬಿಟ್ಟು ಸಾಕಬಹುದು ಮತ್ತೆ ಶೆಡ್ ಒಳಗೂ ಸಾಕಬಹುದು ಅಣ್ಣ. 1,000 ನಾಟಿ ಕೋಳಿ ಮರಗಳನ್ನ ನೀವು ನಮ್ಮ ಕಡೆಯಿಂದ ತಗೊಂಡ್ರೆ ಸರ್ ರಿಟರ್ನ್ ನಾವೇ ಬೈಬ್ಯಾಕ್ ಮಾಡ್ಕೊಂತೀವಿ ಸರ್. ಅದು ಯಾವ ರೇಟಲ್ಲಿ ಅಂದ್ರೆ ಅವತ್ತಿನ ಮಾರ್ಕೆಟ್ ರೇಟಲ್ಲಿ ಏನಿರ್ತೈತಲ್ಲ ಸರ್ ಅದೇ ರೇಟಲ್ಲಿ ನಾವು ಬೈಬ್ಯಾಕ್ ಮಾಡ್ಕೊಂತೀವಿ. ಈ ಮಂತ್ಲಿ ಒಂದೊಂದು ಬ್ಯಾಚ್ ಮಾಡ್ಕೋಬೇಕು ಸರ್, ಸ್ಟೆಪ್ ಬೈ ಅಂದ್ರೆ ಈ ತಿಂಗಳ ಒಂದು ಬ್ಯಾಚ್ ಸರ್, ನೆಕ್ಸ್ಟ್ ಮಂತ್ ಒಂದು ಬ್ಯಾಚ್ ಮಾಡ್ಕೋಬೇಕು ಸರ್. ನಾವು ಮಂತ್ಲಿ ಒಂದೊಂದು ಬ್ಯಾಚ್ ಮಾಡ್ಕೋದ್ರಿಂದ ಸರ್ ಏನಾಗುತ್ತೆ ಅಂದ್ರೆ ಈ ತಿಂಗಳೂ ಸ್ಯಾಲರಿ ಬರ್ತದೆ ಸರ್, ನೆಕ್ಸ್ಟ್ ಮಂತ್ ಸ್ಯಾಲರಿ ಬರುತ್ತೆ, ಅದರ ನೆಕ್ಸ್ಟ್ ಮಂತ್ ಸ್ಯಾಲರಿ ಬರ್ತದೆ. ಮಂತ್ಲಿ ನಮ್ಗೆ ಸ್ಯಾಲರಿ ಟೈಪ್ ಬಂದಂಗೆ ಸರ್ ಬಿಸ್ನೆಸ್ ಆಗ್ಬಿಡುತ್ತೆ ಸರ್. ನಮಸ್ತೆ ರೈತ ಬಂದವರೇ ಸರ್, ನಮ್ಮ ಹೆಸರು ನಾಗರಾಜ್ ಇಂಜಿಗಟ್ಟಿ ಅಂತ. ನಮ್ಮ ಪೌಲ್ಟ್ರಿ ಫಾರ್ಮ್ ಹೆಸರು ಬಂದು NSP ಪೌಲ್ಟ್ರಿ ಫಾರ್ಮ್. ನಮ್ಮೂರು ತಬಕದನಹಳ್ಳಿ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ ಸರ್. ನಾವು ಸತತ 4ರಿಂದ 5 ವರ್ಷದಿಂದ ನಾವು ಸರ್ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಸಪ್ಲೈ ಮಾಡ್ತಾ ಇದೀವಿ ಸರ್. ಆ ನಾಟಿ ಕೋಳಿ ಯಾವ ತರ ಸಾಕೋದು, ಯಾವ ತರ ನಾವು ಡೆಲಿವರಿ ಕೊಡ್ತೀವಿ, ಅದನ್ನ ಯಾವ ತರ ಮೇಂಟೈನ್ ಮಾಡ್ತೀವಿ ಅಂತ ನಿಮಗೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸರ್. ನಾಟಿ ಕೋಳಿ ಯಾಕೆ ಸಾಕ್ಬೇಕಂದ್ರೆ ಸರ್ ಇದು ಆರೋಗ್ಯಕ್ಕೂ ಚಲೋ ಸರ್. ನಾಟಿ ಕೋಳಿಯಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದ್ರೆ ಅಣ್ಣ, ಈ ಒಂದು ನಾಟಿ ಕೋಳಿ ಸಾಕೋದ್ರಿಂದ ಮೂರ್ ತರದ ಬೆನಿಫಿಟ್ ಬರ್ತದೆ ಅಣ್ಣ. ಆದಾಯ ಬರ್ತೈತೆ ಅಣ್ಣ. ಯಾವ ತರ ಅಂದ್ರೆ ಒಂದು ಮಾಂಸದಿಂದ ಆದಾಯ ಬರುತ್ತೆ, ಒಂದು ಮೊಟ್ಟೆಯಿಂದನೂ ಆದಾಯ ಬರುತ್ತೆ, ಒಂದು ಗೊಬ್ಬರದಿಂದನೂ ಆದಾಯ ಬರುತ್ತೆ. ನಾಟಿ ಕೋಳಿ ಅಂದ್ರೆ ATM ಮಷಿನ್ ಇದ್ದಂಗಣ ಇದು ಆಲ್ ಟೈಮ್ ಮನಿ ಅಣ್ಣ. ಇದೆ ಯಾಕಂದ್ರೆ ಮೂರ್ ತರ ಆದಾಯನೂ ಮಾಡಬಹುದು. ಇದರಲ್ಲಿ ಆದಾಯ ಮಾಡೋದ್ರಿಂದ ಜಾಸ್ತಿ ಲಾಭ ಆಗುತ್ತೆ, ಮತ್ತೆ ಕಡಿಮೆ ಬಂಡವಾಳ, ಮತ್ತೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇಂಥ ಜಾಗ ಬೇಕಂತ ಏನಿಲ್ಲ ಅಣ್ಣ. ಇದಕ್ಕೆ ಸಫಿಶಿಯಂಟ್ ಆಗಿ ಗಾಳಿ ಬೆಳಕು ಬರೋ ತರ ಒಂದು ಶೆಡ್ ಇದ್ರೆ ಸಾಕ್ಷಣ. ಇದನ್ನ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು ಅಣ್ಣ. ಆಚೆ ಕಡೆನೂ ಬಿಟ್ಟು ಸಾಕಬಹುದು ಮತ್ತೆ ಶೆಡ್ ಒಳಗೂ ಸಾಕಬಹುದು ಅಣ್ಣ. ಇದನ್ನ ಒಂದು ಶೆಡ್ ಇರ್ಬೇಕು ಸರ್, ಅದು ಶೆಡ್ ಅಥವಾ ಫಾರ್ಮ್ ಹೆಂಗಿರ್ಬೇಕಂದ್ರೆ ಸರ್ ಗಾಳಿ ಬೆಳಕು ಸಫಿಶಿಯಂಟ್ ಆಗಿ ಬರೋಂಗಿದ್ರೆ ಸಾಕು ಸರ್. ಇದಕ್ಕೆ ನಾಟಿ ಕೋಳಿ ಸಾಕಾಣಿಕೆ ಸರ್. ಈಗ ಇನ್ನೊಂದು ರೈತರಿಗೆ ಇದೊಂದು ಉಪಯೋಗ ಯಾವ ತರ ಅಂದ್ರೆ ಸರ್, ಈಗ ಅವರು ಒಂದೇ ಆದಾಯನ ನಂಬಿ ಬದುಕ್ತಿರ್ತಾರೆ ಸರ್ ಅವರು ರೈತರು. ಅವ್ರು ಏನಂತೀನಿ ಬರೀ ಒಂದು ಗುಂಟೆದಲ್ಲಿ ಸರ್ 30-40 ಒಂದು ಗುಂಟೆ ಆಯ್ತಾ, ಆ ಗುಂಟೆದಲ್ಲಿ 1,500 ಮರಿ ಸಾಕ್ಬೋದು ಸರ್. ಇವರು ಹೊಲದಲ್ಲಿ ಒಂದು ಆದಾಯ ಬರ್ತಿರ್ತದೆ ಸರ್. ಸೊ ಅದ್ರ ಜೊತೆ ಈ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಸರ್ ಅವ್ರಿಗೆ ಉಪಕಸವನ್ನಾಗಿ ಇದನ್ನ ಕೊಟ್ಟಂಗಾಗುತ್ತೆ ಸರ್. ಇದ್ರದ್ದು ಭಾಳ ಅಂದ್ರೆ ಸರ್ ಕೆಲಸ ನಿಮ್ಗೆ ಬೆಳಗ್ಗೆ 1 ತಾಸು ಮತ್ತೆ ಸಾಯಂಕಾಲ 1 ತಾಸು ಅಷ್ಟೇ ಕೆಲಸ ಇರೋದು ಸರ್. ಇದನ್ನ ಹಾರ್ಡ್ಲಿ ಅಂದ್ರೆ ಸರ್ 2 ಅವರ್ಸ್ ಅಷ್ಟೇ ಕೆಲಸ ಮಾಡ್ಬೋದು ಸರ್. ಇಂಥವ್ರು ಮಾಡ್ಬೇಕಂತ ಏನಿಲ್ಲ ಸರ್, ಯುವಕರು ಮಾಡ್ಬೋದು, ಮಹಿಳೆಯರು ಮಾಡ್ಬೋದು, ಮತ್ತೆ ರಿಟೈರ್ಡ್ ಪರ್ಸನ್ಸ್ ಆಗಿರ್ಬೋದು, ಎಲ್ಲಾ ತರದ ಇದು ಜನಸಾಮಾನ್ಯರು ಇದನ್ನ ಸಾಕ್ಬೋದು ಸರ್. ಈಗ ಎಷ್ಟೋ ಜನ ಕುರಿ ಶೆಡ್ ಮಾಡಿರ್ತಾರೆ, ಅವ್ರು ಕೆಳಗಡೆ ಸಾಕ್ತಿರ್ತಾರೆ ಕೋಳಿಗಳನ್ನ, ಹಂಗ್ ಸಾಕ್ಬೋದಾ ಅಂತ ಇದನ್ನ. ಹಾ ಸರ್, ಇದು ತುಂಬಾ ಒಳ್ಳೆ ಕ್ವಶನ್ ಸರ್. ಇದೆ ಕುರಿ ಫಾರ್ಮ್ ಮಾಡಿರ್ತಾರ, ಅದ್ರ ಕಡೆ ಜಾಗ ಫ್ರೀ ಇರುತ್ತೆ ಸರ್. ಅದರಲ್ಲಿ ನಾಟಿ ಕೋಳಿ ಯಾವ ತರ ಸಾಕಾಣಿಕೆ ಮಾಡ್ಬೇಕಂತ ಸರ್ ಅವರು 1 ದಿವಸದ ಮರಿ ಅವ್ರು ತಗೊಳ್ಳೇಬಾರ್ದು ಸರ್. ಯಾಕಂದ್ರೆ ಸರ್ ಸೆನ್ಸಿಬಲ್ ಇರ್ತಾವ ಸರ್. ಸೊ ಅದ್ರ ಸಲುವಾಗಿ ಏನ್ ಮಾಡ್ತಾರೆ, 1 ತಿಂಗಳ ಮರಿ ಖರೀದಿ ಮಾಡ್ಬೇಕು ಸರ್. ಯಾಕಂದ್ರೆ 1 ತಿಂಗಳ ಮರಿ ಏನಾಗುತ್ತೆ ಅಂದ್ರೆ ಸರ್ 1 ತಿಂಗಳ ಮುಂದೆ ತಂದು ಬ್ರೂಡಿಂಗು ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಆಗಿರ್ತಾವೆ ಸರ್. ಸೊ ಅದು ಏನಾಗಿರುತ್ತೆ ಅಂದ್ರೆ ಸರ್ ಒಂದು ಪರಿಸರ ವಾತಾವರಣಕ್ಕೆ ಹೊಂದ್ಕೊಳ್ಳೋಂಥ ಮರಿ ಆಗಿರ್ತದೆ ಸರ್. ಸೊ ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ, 1 ತಿಂಗಳ ಮರಿ ಪರ್ಚೇಸ್ ಮಾಡೋದ್ರಿಂದ ಅವರಿಗೆ ಸಾಯೋ ಪ್ರಮಾಣ ಕಮ್ಮಿ ಇರ್ತದೆ ಸರ್ ಕೋಳಿಗಳು, ಮತ್ತೆ ಲಾಭದ ಫಲಿತಾಂಶ ಜಾಸ್ತಿ ಇರ್ತದೆ ಸರ್ ಅವರಿಗೆ. ಸೊ ಅದ್ರ ಸಲುವಾಗಿ ಕುರಿ ಫಾರ್ಮ್ ಕಡೆ ಕೆಳಗಡೆ ಯಾರೇ ಮರಿ ಸಾಕೋದಿದ್ರು ಸರ್ ನಾಟಿ ಕೋಳಿನ ಅವ್ರು 1 ತಿಂಗಳ ಮರಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಸರ್. ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ನಾವು ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನೋಡ್ರಿ, ಡಿಪೆಂಡ್ ಅಪಾನ್ ಏನಾಗುತ್ತೆ ಸರ್. ಈಗ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು 500ರಿಂದ ಸರ್. ನಾವೇನಂತೀವಿ ಈಗ ಯಾವಾಗೆಲ್ಲ ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲ ಸರ್. ಸೊ ಅದ್ರ ಸಲುವಾಗಿ ನಾವೇನು 500ರಿಂದ ಸ್ಟಾರ್ಟ್ ಮಾಡಿ ಇವಾಗ 35,000-40,000 ಮರಿಗಳನ್ನ ಒಂದು ಮಂತ್ಲಿ ಸರ್ ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದೀವಿ ಸರ್. 35,000-40,000 ನಾವು ಮಂತ್ಲಿ ಸರ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಸಪ್ಲೈ ಮಾಡ್ತಾ ಇದೀವಿ ಸರ್. ನಾವೇನಂತೀವಿ ನಮ್ಮ ಸಜೆಷನ್ ತಗೊಂಡು ಸರ್ ನೀವು 500ರಿಂದ ಸ್ಟಾರ್ಟ್ ಮಾಡ್ಬೋದು ಸರ್, 1,000ದಿಂದ ಸ್ಟಾರ್ಟ್ ಮಾಡ್ರಿ. ಇನ್ನೊಂದು ಸರ್ 1,000ದಿಂದ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೇನು ಉಪಯೋಗ ಅಂದ್ರೆ ಸರ್ ನೀವು ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರಲ್ಲ ಸರ್. ಮಾರ್ಕೆಟಿಂಗ್ ಯಾಕೆ ಪ್ರಾಬ್ಲಮ್ ಬರಲ್ಲ ಅಂದ್ರೆ ಸರ್ 1,000 ಮರಿ ತಗೊಂಡ್ರೆ ನಾವೇ ಬೈಬ್ಯಾಕ್ ಮಾಡ್ಕೊಂತೀವಿ ಸರ್ ನಾವು. ಹೌದಾ? ಹೌದು ಸರ್. ಅಂದ್ರೆ ವಾಪಸ್ ದೊಡ್ಡವಾದ್ಮೇಲೆ ನೀವೇ ಬೈಬ್ಯಾಕ್? ಹಾ ಸರ್, 1,000 ನಾಟಿ ಕೋಳಿ ಮರಿಗಳನ್ನ ನೀವು ನಮ್ಮ ಕಡೆಯಿಂದ ತಗೊಂಡ್ರೆ ಸರ್ ರಿಟರ್ನ್ ನಾವೇ ಬೈಬ್ಯಾಕ್ ಮಾಡ್ಕೊಂತೀವಿ ಸರ್. ಅದು ಯಾವ ರೇಟಲ್ಲಿ ಅಂದ್ರೆ ಅವತ್ತಿನ ಮಾರ್ಕೆಟ್ ರೇಟಲ್ಲಿ ಏನಿರ್ತೈತಲ್ಲ ಸರ್ ಅದೇ ರೇಟಲ್ಲಿ ನಾವು ಬೈಬ್ಯಾಕ್ ಮಾಡ್ಕೊಂತೀವಿ. ವಾಪಸ್ ಸೇಲಿಗೆ ಬರ್ಬೇಕಂದ್ರೆ ಅದು ಎಷ್ಟು ತಿಂಗಳ ಮರಿನ ನೀವು ಬೈಬ್ಯಾಕ್ ಮಾಡ್ಕೊತೀರಾ? ಹಾ ಸರ್, ನಾವು 1 ತಿಂಗಳ ಮರಿ ಕೊಡ್ತೀವಿ ಸರ್. ಅಲ್ಲಿಂದ ಅವರು ಕಟಿಂಗ್ ಬರ್ಬೇಕಂದ್ರೆ ಸರ್ ಇದು 3.5ರಿಂದ 4 ತಿಂಗಳೇ ಹೋಗುತ್ತೆ ಸರ್. ಓಕೆ, ಅಲ್ಲಿಂದ ಕಟಿಂಗ್ ಬರ್ತದೆ ಸರ್, ಅವಾಗ ನಾವು ಬೈಬ್ಯಾಕ್ ಮಾಡ್ಕೊಂತೀವಿ ಸರ್. ಇನ್ನೊಂದು ಅಲ್ಲಿಂದ 1-1.5 ತಿಂಗಳು ಬಿಟ್ಬಿಟ್ರಿ ಸರ್ ಅದು ಮೊಟ್ಟೆ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಮೊಟ್ಟೆ ಇನ್ನೊಂದು ನಮ್ಮ ಕಡೆ ಮೊಟ್ಟೆ ಬೈಯಿಂಗಿಲ್ಲ ಸರ್, ಮೊಟ್ಟೆ ಬೈಬ್ಯಾಕ್ ಮಾಡಲ್ಲ ನಾವು, ಓನ್ಲಿ ಮಾಂಸಕ್ಕಷ್ಟೇ ನಾವು ಬೈಬ್ಯಾಕ್ ಮಾಡ್ಕೋ ಸರ್. ಯಾಕಂದ್ರೆ ಮೊಟ್ಟೆ ನೋಡ್ರಿ ಈಗ ತುಂಬಾ ಬೇರೆ ಕಡೆಯಿಂದ ಎಲ್ಲ ಕೊಟ್ಟಿರ್ತೀವಿ ಸರ್, ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡಿರ್ತೀವಿ ಸರ್. ಸೊ 1,000 ಕೋಳಿ ಕೊಟ್ಟಿರ್ತೀವಿ ಅಂತ ತಿಳ್ಕೊರಿ ಸರ್, ಅಲ್ಲೋ ತೊಗೊಂಬರಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ನಮ್ಗೆ ಜಾಸ್ತಿ ಆಗುತ್ತೆ ಸರ್. ಸೊ ಅದ್ರ ಸಲ ನಾವೇನಿದ್ದೀವಿ ಮೊಟ್ಟೆ ಬೈಬ್ಯಾಕಿಂಗ್ ನಾವು ಮಾಡಲ್ಲ, ಓನ್ಲಿ ಮಾಂಸಕ್ಕಾಗೆ ಬೈಬ್ಯಾಕ್ ಮಾಡೋದು ನಾವು ಸರ್. ಬುಕ್ ಮಾಡ್ಕೊಂಡ್ಮೇಲೆ ಸರ್ ಅವ್ರಿಗೆ ಒಂದೆರಡು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಸರ್. ನಾವು ಬರೋಕ್ಕಿಂತ ಮುಂಚೆ ಶೆಡ್ ಯಾವ ಸ್ಥಿತಿಯಲ್ಲಿ ಇಡಬೇಕು, ನೀವು ಯಾವ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು, ಯಾವ ಥರ ಸುಣ್ಣದ ನೀರು ಹಾಕಿ ಮತ್ತೆ ಭತ್ತದ ಒಟ್ಟು ಹಾಕಿ ಎಲ್ಲ ಹೇಳಿ ಇಟ್ಟಿರ್ತೀವಿ ಸರ್ ನಾವು. ಆದೋದ್ಮೇಲೆ ನಾವು ಮತ್ತೆ ಹೇಳ್ತೀವಿ ಸರ್ ಅವ್ರಿಗೆ, ನಾವು ಮರಿ ಎಲ್ಲ ಬಿಟ್ಟು ಅವರಿಗೆಲ್ಲ ಈ ಥರ ಸಾಕಿ ಈ ಥರ ಮಾಡಿ ಅಂತ ಎಲ್ಲ ಹೇಳಿ ಕೊಟ್ಟು ಬರ್ತೀವಿ ಸರ್. ಅದಾದ್ಮೇಲೆ ನಾವು ಕಂಟಿನ್ಯೂ ಅವ್ರ ಫೋನ್ ಕೂಡ ಟಚ್ ಇರ್ತಾ ಸರ್. ಅವ್ರ ಮರಿಗೆ ಏನಾದರೂ ಸರ್ ಒಂದು ವಿಡಿಯೋ ಮಾಡಿ ಕಳಿಸ್ರಿ ಸರ್, ನಾವು ಅದಕ್ಕೆ ಏನು ಸಮಸ್ಯೆ ಇರ್ತದೆ ಅದಕ್ಕೆ ನಾವು ಪರಿಹಾರ ನಾವು ಕೊಡಿಸ್ತಿರ್ತೀವಿ ಸರ್. ಕಂಟಿನ್ಯೂ ಸರ್, ಮರಿ ಕೊಟ್ಟು ಬಿಟ್ಟರೆ ನಮ್ಮ ಕೆಲಸ ಮುಗಿದಲ್ಲ ಸರ್.
ಮರಿ ಕೊಟ್ಟು ಅದು ಒಳ್ಳೆ ಇದು ಕಟಿಂಗ್ ಬಂದು ಆಮೇಲೆ ಎಲ್ಲ ಮಾರಕ್ಕೆ ಆದ್ಮೇಲೆ ಸರ್ ನಮ್ಮ ಕೆಲಸ ಅವ್ರ ಜೊತೆ ಮುಗಿದು ಸರ್. ನಮ್ಗೆ ಏನಂತಾರೆ, ನಿಮ್ಗೆ ಏನೇ ಡೌಟ್ ಇದೆಯಾ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿ, ಡೈರೆಕ್ಟ್ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡ್ರಿ, ನಂದು ನಂಬರ್ ತಗೊಳ್ರಿ, ನಾ ಲೊಕೇಶನ್ ಎಲ್ಲ ಕಳ್ಸಿಕೊಡ್ತೀನಿ, ನಮ್ಮ ಫಾರ್ಮಿಗೆ ಡೈರೆಕ್ಟ್ ಬಂದು ವಿಸಿಟ್ ಮಾಡ್ರಿ. ನಿಮ್ಗೆ ಏನೈತಿಲ್ಲ ಉಚಿತ ತರಬೇತಿ ಕೊಡ್ತೀನಿ ಸರ್ ನಾನು. ಈ ತರಬೇತಿಯಲ್ಲಿ ಏನೇನು ಇರುತ್ತೆ ಅಂದ್ರೆ ಸರ್, ಕೋಳಿ ಎಷ್ಟು ದಿವಸದ ಮರಿನ ತಗೋಬೇಕು ಸರ್, ಎಷ್ಟು ದಿವಸ ಆದ್ಮೇಲೆ ಆಚೆ ಕಡೆ ಬಿಡ್ಬೇಕು ಮರಿನ, ಆಮೇಲೆ ಯಾವ ಮರಿಗೆ ರೋಗ ಬಂದಾಗ ಯಾವ ಮೆಡಿಸಿನ್ ಹಾಕಬೇಕು, ಅದರ ಪಾಲನೆ ಪೋಷಣೆ ಯಾವ ತರ ಮಾಡಬೇಕು, ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಪಿನ್ ಟು ಪಿನ್ ನಾವು ಮಾಹಿತಿ ಕೊಡ್ತೀವಿ ಸರ್ ಟ್ರೈನಿಂಗ್ ಅಲ್ಲಿ. ಕೋಳಿ ಇದಾವಲ್ಲ, ಇದನ್ನ ಮಾಂಸಕ್ಕಾಗಿನೇ ಜಾಸ್ತಿ ರೈತರು ಪರ್ಚೇಸ್ ಮಾಡ್ತಾರ ಅಥವಾ ಮೊಟ್ಟೆಗೋಸ್ಕರ ಪರ್ಚೇಸ್ ಮಾಡ್ತಾರೆ? ಸರ್ ಇವು ನಮ್ಮ ಕಡೆ ಇದು ಪ್ಯೂರ್ ನಾಟಿ ತಳಿ ಸರ್. ಇದು ಮಾಂಸಕ್ಕೂ ಬರ್ತೈತ್ರಿ, ಮೊಟ್ಟೆಗೂ ಬರ್ತೈತೆ ಸರ್. ಈಗ ನೀವು ಜಾಸ್ತಿ ಪ್ರಿಪೇರ್ ಮಾಡ್ತಾ ಇರೋದು 1 ತಿಂಗಳ ಮರಿ ಅಂದ್ರೆ, 1 ತಿಂಗಳ ಮರಿನೇ ಯಾಕೆ ಸಜೆಸ್ಟ್ ಮಾಡ್ತೀರಾ ನೀವು ರೈತರಿಗೆ? ಸರ್ ತುಂಬಾ ಒಳ್ಳೆ ಕ್ವಶನ್ ಸರ್. ಇದೆ ಯಾಕೆ ನಾವು 1 ತಿಂಗಳ ಮರಿನ ಅಷ್ಟೇ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ ಸರ್, ಇವಾಗ ಹೊಸಬ್ರು ರೈತರು ಇರ್ತಾರೆ ಸರ್, ಅವ್ರಿಗೆ ಕೋಳಿ ಬಗ್ಗೆ ಜೀರೋ ನಾಲೆಜ್ ಇರುತ್ತೆ ಸರ್. ಸೊ ಅದ್ರ ಸಲುವಾಗಿ ಅವ್ರಿಗೆ 1 ದಿವಸದ ಮರಿ ಕೊಟ್ರೆ ಸರ್, ಬ್ರೂಡಿಂಗು, ಅದ್ರ ಮೇಂಟೆನೆನ್ಸು, ಟೆಂಪ್ರೇಚರು ಮೇಂಟೈನ್ ಮಾಡೋದು ಅವ್ರಿಗೆ ಗೊತ್ತಿರಲ್ಲ ಸರ್, ವ್ಯಾಕ್ಸಿನೇಷನ್ ಯಾವ ಥರ ಹಾಕೋಬೇಕಂತ. ನಾವೇನು ಮಾಡ್ತೀವಿ, ಅದಕ್ಕಾಗಿ 1 ದಿವಸದ ಮರಿ ನಾವು ತೊಗೊಂಬಂದು ಸರ್, ಬ್ರೂಡಿಂಗು, ಟೆಂಪ್ರೇಚರು, ಅದಕ್ಕೆಲ್ಲ ವ್ಯಾಕ್ಸಿನೇಷನ್ನು ಎಲ್ಲ ಹಾಕಿ ಸರ್, ನಾವು ಅದನ್ನು ಒಳ್ಳೆ ಗುಣಮಟ್ಟದವನ್ನು ಮರಿಯಾಗಿ ಮಾಗಿ ಅವರು ವಾತಾವರಣಕ್ಕೆ ತಕ್ಕಂತೆ ನಾವು ಅದನ್ನು ಬಲಿಷ್ಠವಾಗಿ ಮಾಡಿ ನಾವು ರೈತರಿಗೆ ನೇರವಾಗಿ ನಾವು ಸಪ್ಲೈ ಮಾಡ್ತೀವಿ ಸರ್. 4 ತಿಂಗಳವರೆಗೂ ಅವಕ್ಕೆ ಆಹಾರ ಕ್ರಮ ಹೇಗಿರುತ್ತೆ? ನೀವು ಆಹಾರನೇ ಯಾವ ಥರ ಕೊಡ್ಬೇಕಂದ್ರೆ ಸರ್, ಆಚೆ ಕಡೆ ಬಿಟ್ಟಾಗ ನೀವು ಇದಕ್ಕೆ ಫೀಡ್ ಮೇಲೆ ಮೇಂಟೈನ್ ಮಾಡ್ಬೇಕಂತ ಏನಿಲ್ಲ ಸರ್. ಮೆಕ್ಕೆಜೋಳ, ರಾಗಿ, ಗೋಧಿ, ಸಜ್ಜಿ ಬೇಕಾದನ್ನು ಕೊಟ್ಟರು ತಿಂತಾರೆ ಸರ್. ಮತ್ತೆ ತರಕಾರಿ ಮತ್ತೆ ಗರಿಕೆ ಎಲ್ಲಾನು ತಿಂತಾರೆ ಸರ್. ಆಚೆ ಕಡೆ ಬಿಟ್ರೆ ಫುಡ್ ಇಂದ ಏನಾಗ್ತದೆ ಸರ್, ನೀವು ಬರೀ ಫುಡ್ ಅಲ್ಲೇ ಮೇಯಿಸ್ತೀರಿ ಅಂದ್ರೆ ಮೇಯಿಸಬಹುದು ಸರ್, ಅದ್ರಾಗೇನಿಲ್ಲ. ಒಂಚೂರು ನಿಮ್ಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಬರ್ತದೆ ಸರ್. ಓಕೆ, ಆಚೆ ಕಡೆ ಬಿಟ್ಟು ಮೇಯಿಸೋದ್ರಿಂದ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಬರ್ತೈತಿ, ಬಟ್ ಒಂದು 15ರಿಂದ 20 ದಿವಸ ಅಷ್ಟೇ ಇದು ಕಟಿಂಗ್ ಲೇಟ್ ಆಗಿ ಬರ್ತದೆ ಸರ್. ಶೆಡ್ಗಳಿಗೆ ಬೇಯಿಸೋಕಿದ್ರೆ ಆಚೆ ಕಡೆ ಮೇಯಿಸಿದ್ರೆ ಒಂದು 15ರಿಂದ 20 ದಿವಸ ವೇರಿಯೇಷನ್ ಬರ್ತದೆ ಸರ್ ಅಷ್ಟೇ ಸರ್. ನಾವು ನೋಡ್ರಿ ನಮ್ಗೆ ನ್ಯಾಚುರಲ್ ಆಗಿ ಎಲ್ಲ ಬೇಕಂದ್ರೆ ಸರ್ ಆಚೆ ಕಡೆ ಬಿಟ್ಟು ಮೇಯಿಸಿ. ಈಗ ಬಿಸ್ನೆಸ್ ಪರ್ಪಸ್ ಆಗಿ ಮಾಡ್ತೀವಿ ಅಂದ್ರೆ ಸರ್, ನೀವು ಶೆಡ್ ಅಲ್ಲಿ ಒಳಗೂ ಮಾಡ್ಬೋದು. ಇನ್ನೊಂದು ಸರ್, ಇದನ್ನ ನಾಟಿಗಳನ್ನ ಬಿಸ್ನೆಸ್ ಆಗಿ ಯಾವ ತರ ತಗೋಬೇಕಂದ್ರೆ ಸರ್, ಈ ಮಂತ್ಲಿ ಒಂದೊಂದು ಬ್ಯಾಚ್ ಮಾಡ್ಕೋಬೇಕು ಸರ್, ಸ್ಟೆಪ್ ಬೈ ಅಂದ್ರೆ ಈ ತಿಂಗಳ ಒಂದು ಬ್ಯಾಚ್ ಸರ್, ನೆಕ್ಸ್ಟ್ ಮಂತ್ ಒಂದು ಬ್ಯಾಚ್ ಮಾಡ್ಕೋಬೇಕು ಸರ್. ನಾವು ಮಂತ್ಲಿ ಒಂದೊಂದು ಬ್ಯಾಚ್ ಮಾಡ್ಕೋದ್ರಿಂದ ಸರ್ ಏನಾಗುತ್ತೆ ಅಂದ್ರೆ, ಈ ತಿಂಗಳೂ ಸ್ಯಾಲರಿ ಬರ್ತದೆ ಸರ್, ನೆಕ್ಸ್ಟ್ ಮಂತ್ ಸ್ಯಾಲರಿ ಬರ್ತದೆ, ಅದರ ನೆಕ್ಸ್ಟ್ ಮಂತ್ ಸ್ಯಾಲರಿ ಬರ್ತದೆ ಸರ್. ಓ ಮಂತ್ಲಿ ನಮ್ಗೆ ಸ್ಯಾಲರಿ ಟೈಪ್ ಬಂದಂಗೆ ಸರ್ ಬಿಸ್ನೆಸ್ ಆಗ್ಬಿಡುತ್ತೆ ಸರ್ ನಮ್ದು. ಬ್ಯಾಚ್ ವೈಸ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ದುಡ್ಡು ನೋಡ್ಬೋದು. ಈಗ ನಾವು ಒಂದು ಬ್ಯಾಚ್ ಸಾಕ್ತಾ ಇದೀವಿ, ಈಗ ಫಸ್ಟ್ ಟೈಮ್ ಅಂತಂದ್ರೆ ಒಂದು ಬ್ಯಾಚ್ ಒಂದು 4 ತಿಂಗಳು ಸಾಕಿ ಎಷ್ಟು ಆದಾಯ ನೋಡ್ಬೋದು ಸರ್? ನಮ್ದು ಒಂದು ಬ್ಯಾಚ್ ಅಂದ್ರೆ 1,000 ಮರಿದ ಒಂದು ಬ್ಯಾಚ್ ಸರ್. ನಮ್ಗೆ ನೀವು ಒಂದು ಬ್ಯಾಚ್ 1000 ಮರಿಯನ್ನು ಸಾಕಿ ಸರ್ ಎಷ್ಟು ಆದಾಯ ಮಾಡ್ಬೋದು ಅಂದ್ರೆ ಸರ್, ನಾವು ಎಷ್ಟೋ ಮಾರ್ಕೆಟಲ್ಲಿ ಕಡಿಮೆ ರೇಟ್, ಮಿನಿಮಮ್ ರೇಟ್ ಓಡಾಂತಿದೆ ಅಂದ್ರೆ ಸರ್, ನಾವೆಲ್ಲ ಒಂದು 1000 ಮರಿಲಿ ಸರ್ ಲಾಭ ನೋಡ್ಬೋದು, 60ರಿಂದ 70 ಸಾವಿರ ಲಾಭ ನೋಡ್ಬೋದು ಸರ್. ಹಾಂ ಸರ್, ನಮ್ದು ಖರ್ಚೆಲ್ಲ ಕಳೆದು 60ರಿಂದ 70 ಸಾವಿರ ಲಾಭ ನೋಡ್ಬೋದು ಸರ್. ಇದ್ರಾಗ ಎಲ್ಲ ಖರ್ಚು, ಮರಿ ರೇಟು, ಫೀಡ್ ಕಾಸ್ಟು, ಮೆಡಿಸಿನ್ ಕಾಸ್ಟು ಎಲ್ಲ ತೆಗೆದು ನೀವು 60ರಿಂದ 70 ಸಾವಿರ ಇದನ್ನ ಆದಾಯ ಮಾಡ್ಕೋಬೋದು ಸರ್. ಇದ್ರ ಅಂದ್ರೆ ಈಗ ನಾವು ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ಕೋಬೋದು ಅಂತ ಸರ್ ನಾ ಏನಿಲ್ಲ ಸರ್, ಇದ್ರದ್ದು ನೀವು ಒಂದೇ ಬ್ಯಾಚ್ ಮಾಡ್ತೀನಿ ಅಂದ್ರೆ ವರ್ಷಕ್ಕೆ 3 ಬ್ಯಾಚ್ ಆಗ್ತಾವೆ ಸರ್. ಇಲ್ಲ ನಾವು ಫಾರ್ಮ್ ದೊಡ್ಡದೈತೆ ಅಂದ್ರೆ ಸರ್ ಮಂತ್ಲಿ ಬ್ಯಾಚ್ ಮಾಡ್ಕೊಂತೀವಿ. ಮಂತ್ಲಿ 60ರಿಂದ 70 ಸಾವಿರ ಸಿಗುತ್ತೆ ನಿಮಗೆ. ಈಗ ನಾವು 1,000 ಮರಿ ಸಾಕ್ತೀವಿ ಅಂದ್ರೆ ಎಷ್ಟು ಜಾಗ ಬೇಕು ಸರ್? 1,000 ಮರಿ ಸಾಕ್ಬೇಕಂದ್ರೆ ಸರ್ 20-50 ಬೇಕು ಸರ್. 20 ಅಡಿ ಅಗಲ, 50 ಅಡಿ ಉದ್ದ ಬೇಕು ಸರ್. ಇಲ್ಲ ಸರ್, 1 ತಿಂಗಳು ಮರಿ ತೊಗೊಂಡು ಹೋದ್ರೆ ರೈತರು ಅವ್ರ ಕಡೆ ಯಾವುದೇ ಹೀಟು ಟೆಂಪರೇಚರ್ ಮೇಂಟೈನ್ ಮಾಡೋದು ಬರಲ್ಲ ಸರ್. ಅವ್ರು ಏನಾದ್ರು ಫೀಡು ಮತ್ತೆ ನೀರು ಅದಷ್ಟೇ ಮೇಂಟೈನ್ ಮಾಡೋದು ಸರ್. ಮತ್ತು ವ್ಯಾಕ್ಸಿನೇಷನ್ ಅದೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ನಾವು ಮಾಡಿರ್ತೀವಿ ಸರ್. ಇದಕ್ಕೆ 3 ವ್ಯಾಕ್ಸಿನೇಷನ್ ಬರ್ತದೆ ಸರ್. 7 ದಿನಕ್ಕೊಂದು, 14 ದಿವಸಕ್ಕೊಂದು, 21 ದಿವಸಕ್ಕೊಂದು ವ್ಯಾಕ್ಸಿನೇಷನ್ ಬರ್ತದೆ. 7 ದಿನಕ್ಕೆ ಬರೋ ಸರ್ F1 ಅಂತ ಬರ್ತದೆ ಸರ್. 14 ದಿವಸಕ್ಕೆ IBD ಬರ್ತೈತಿ, 21 ದಿವಸಕ್ಕೆ ಲಸೋಟ ಅಂತ ಬರ್ತದೆ ಸರ್. ಇವೆಲ್ಲ ವ್ಯಾಕ್ಸಿನೇಷನ್ ಮಾಡಿ ನಾವು ರೈತರಿಗೆ ಸಪ್ಲೈ ಮಾಡ್ತೀವಿ ಸರ್. ಸರ್ ಸತ್ತೋಗ್ತವೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಸೊ ಅದಕ್ಕೆ ನೀವೇನು ಕ್ರಮ ತಗೊಂತೀರಾ ಅಂತ? ಸರ್ ಹೌದ್ರಿ, ಇದು ತುಂಬಾ ರೈತರಿಂದ ಬರ್ತಾ ಇರೋ ಸಮಸ್ಯೆ ಸರ್. ಇದು ಅವ್ರಿಗೆ ನಿಮ್ಗೆ ಯಾವ ಕೋಳಿ, ಇವಾಗ ಒಂದು ಡೈಲಿ ನಾವು ಕೋಳಿ ನೋಡ್ತಾ ಇರ್ತೀವಿ ಸರ್, ಒಂದು ಕೋಳಿ ಡಲ್ ಇದ್ರೆ ಗೊತ್ತಾಗ್ಬಿಡುತ್ತೆ ಸರ್. ನಾವು ಅವಾಗ ಏನು ಮಾಡ್ತೀವಿ, ನಿಮ್ಗೆ ಯಾವ ಕೋಳಿ ಡಲ್ ಆಗಿದೆಯಲ್ಲ, ಯಾವ ಕೋಳಿಗೆ ಸಮಸ್ಯೆ ಆಗಿದೆಯಲ್ಲ ಅದನ್ನು ನಾವು ವಿಡಿಯೋ ಅಥವಾ ಫೋಟೋ ಕಳಿಸ್ರಿ ಅಂತೀವಿ. ಆ ಫೋಟೋ ಕಳಿಸಿನ ನಾವು ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ ಅದಕ್ಕೆ ಮೆಡಿಸಿನ್ ಯಾವ್ದು ಹಾಕಬೇಕು, ಯಾವ ಥರ ಅದನ್ನು ಟ್ರೀಟ್ ಮಾಡಬೇಕು, ಅದನ್ನೆಲ್ಲ ನಾವು ಡೈರೆಕ್ಟಾಗಿ ಫೋನಲ್ಲಿ ಹೇಳ್ಕೊಡ್ತೀವಿ ಸರ್ ಅವ್ರಿಗೆ. ಸೊ ಒಟ್ಟಿನಲ್ಲಿ ರೈತರಿಗೆ ಯಾವುದೇ ಸಾಕಾಣಿಕೆ ಮಾಡೋಂಥ ರೈತರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಸರ್. ಯಾಕಂದ್ರೆ ಇನ್ನೊಂದು ಹೇಳ್ರಿ, ನಾವು ಒಳ್ಳೆ ಮರಿ ಕೊಟ್ಟು ರೈತರಿಗೆ ಲಾಭ ಮಾಡಿಕೊಟ್ರೆ ಸರ್, ಅವ್ರಿಗೆ ನಮ್ಮ ಹೆಸರು ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಸರ್. ಹೌದು. ಸೊ ಅದ್ರ ಸಲುವಾಗಿ ನಮ್ದು ಒಂದೇ ಗುರಿ ಸರ್. ನಾವೇನು ಮಾಡೋದು, ಇವತ್ತು ಒಂದು ರೈತರ ಕಡೆಯಿಂದ ಲಾಭ ನೋಡೋಕ್ಕಿಂತ ಸರ್ ಅವ್ರಿಗೆ ನಾವು ಒಳ್ಳೆ ಸರ್ವಿಸ್ ಕೊಟ್ಟರೆ ಸರ್ ತಾನಾಗಿ ಹುಡ್ಕೊಂಡ್ಬರ್ತಾರೆ ಸರ್ ನಾವು. ಸೊ ನಮ್ದು ಆದ ಉದ್ದೇಶ ಸರ್. ನಾವು ಈ ಲಕ್ಷಾಂತರ ಮರಿ ಕೊಟ್ಟಿದ್ದೇವೆ ಸರ್. ಇವಾಗ ಪ್ರೆಸೆಂಟ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಸರ್, 4 ಫಾರ್ಮಲ್ಲಿ ಸರ್ 1 ತಿಂಗಳ ಮರಿ ಸರ್ ನಾವು 1 ನಿಮಿಷದ ಮರಿ ತಂದು ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿ
ಮರಿ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡೋದು 35ರಿಂದ 40,000 ಮರಿನ ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ತಿಂಗಳು ಪ್ರತಿ ತಿಂಗಳು ಸರ್. ನಮ್ಮ ಕಡೆ ಸರ್ ಈಗ ರೈತರಿಗೆ ಫೀಡ್ರು ಡ್ರಿಂಕರು ಮತ್ತು ಫೀಡ್ ಬಗ್ಗೆನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರಲ್ಲ ಸರ್. ಸೊ ಅಂಥ ರೈತರಿಗೆ ಏನು ಮಾಡ್ತೀವಿ ನಾವು ಕೋಳಿ ಸಾಕಾಣಿಕೆಯಲ್ಲಿ ಜೀರೋದಿಂದ ಬಂದೀವಿ ಸರ್. ನಾವು ಅದ್ರ ಬಗ್ಗೆ ಏನಿಲ್ಲ ನಿಮ್ಗೆ ಎಲ್ಲ ಸೆಟಪ್ ಕೊಡೋಂದ್ರು ಸರ್ ನಮ್ಮ ಕಡೆ ಡ್ರಿಂಕರು ಸಿಗ್ತದೆ ಸರ್, ಫೀಡರ್ ಸಿಗ್ತೈತಿ, ಫೀಡೂ ಸಪ್ಲೈ ಐತೆ ಸರ್ ನಮ್ಮ ಕಡೆ. ಎಲ್ಲ ಪೌಲ್ಟ್ರಿ ಐಟಮ್ ಪೌಲ್ಟ್ರಿಯಲ್ಲಿ ಯಾವ್ಯಾವ ವಸ್ತುಗಳು ಬೇಕಾಗೈತಲ್ಲ ಸರ್ ಎಲ್ಲಾನು ನಮ್ಮ ಕಡೆ ಸಿಗ್ತದೆ ಸರ್. ಇನ್ನೊಂದು ರೈತರಿಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಸರ್, ಒಂದು ಆಫರ್ನು ತಂದಿದ್ದೀವಿ ಸರ್. ನಾವು ಅವ್ರು ಕೇವಲ 52,000 ಕೊಟ್ಟರೆ ಸರ್ ನಾವು ಅವರಿಗೆ ಒಂದು ತಿಂಗಳ ನಾಟಿ ಕೋಳಿ ಮರಿಗಳು ಸರ್ 500 ನಾಟಿ ಕೋಳಿ ಮರಿಗಳನ್ನು ಕೊಡ್ತೀವಿ. ಮತ್ತೆ 5 ಡ್ರಿಂಕರು, 5 ಫೀಡ್ರು, 1 ಫೀಡ್ ಬ್ಯಾಗ್ ವಿತ್ ಉಚಿತ ಡೆಲಿವರಿ ಸರ್ ಅವ್ರ ಫಾರ್ಮಿಗೆ. ಹಾಂ ಸರ್, ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದೀವಿ ಸರ್ ನಾವು. ಕೋಳಿ ಮರಿ ಬೇಕಂತಂದ್ರೆ ಎಲ್ಲಿವರೆಗೂ ನೀವು ಡೆಲಿವರಿ ಕೊಡ್ತಾ ಇದ್ದೀರಾ ಸರ್? ನಮ್ದು ಮಿನಿಮಮ್ ಆರ್ಡರ್ ಬಂದ್ಬಿಟ್ಟು 300 ಸರ್. ಅವ್ರು 300 ಆರ್ಡರ್ನ ಬುಕ್ ಮಾಡ್ಕೊಂಡ್ರೆ ಸರ್ ಸಾಕು ನಮ್ಮ ಕಡೆ ನಾವು ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತೀವಿ ಸರ್.